ಬಿಟ್ಟು ಬಿಟ್ಟಿದ್ದಾರೆ ನ್ಯಾಯಾಂಗಕ್ಕೆ. ಅವ್ರು ತಮ್ಮ ನ್ಯಾಯಾಧೀಶರನ್ನು ಚೀಫ್ ಜಸ್ಟಿಸ್ ಆಗಿರ್ಬೋದು ಮತ್ತಾರು ಆಗಿರ್ಬೋದು ಎಲ್ಲರೂ ತಾವೇ ಆಯ್ಕೆ ಮಾಡ್ಕೋಬೇಕು. ಅದರಲ್ಲೇ ರಾಜಕಾರಣಿಗಳ ಹಸ್ತಕ್ಷೇಪ ಬರಬಾರ್ದು. ಅದು ರಾಜಕಾರಣಿಗಳು ಶಾಸಕಾಂಗದ ನಡೆಸೋ ರಾಜಕಾರಣಿಗಳು ಅವ್ರ ಹಸ್ತ ಅದರಲ್ಲಿ ಬರಬಾರ್ದು, ಅವ್ರು ದೂರ ಇರಬೇಕಂತಂತೆ ಸಪ್ರೇಟ್ ಇಟ್ಟಂಥದ್ದು. ಆದರೆ ಯಾಕೋ ಏನು ಇತ್ತೀಚೆಗೆ ಸ್ವಲ್ಪ ಕೇಂದ್ರ ಸರ್ಕಾರದ್ದು ಮತ್ತೆ ಅದು ಪ್ರಭಾವ ಒಳಗಾಗಿ ತಪ್ಪು ನಿರ್ಧಾರಗಳು. ಅದರಲ್ಲಿ ನಮಗೆ ಎದ್ದು ಕಾಣುವಂಥದ್ದು ಅರಾವಳಿ ಬೆಟ್ಟದ ಸಾಲುಗಳು 4 ರಾಜ್ಯಗಳಲ್ಲಿ ಬರುವಂಥದ್ದು ನಿಮಗೆ ಗೊತ್ತದೆ. ಈಗಾಗಲೇ ನೀವು ತಿಳ್ಕೊಂಡಿದ್ರಿ 100 ಮೀಟರ್ಸ್ ಕೆಳಗಿದ್ದಂಥ ಏನು ಬೆಟ್ಟಗಳಿದ್ದಾವೆ ಅವುಗಳೆಲ್ಲ ನೀವು ಮೈನಿಂಗ್ ಅಂದರೆ ಖನಿಜನ ಖನನ ಮಾಡಬಹುದು ನೀವು ಅಂತ ಪರ್ಮಿಷನ್ ಕೊಟ್ಬಿಟ್ಟದ. ಇದು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಂಥ ಒಂದು ಡೆಫಿನೇಷನನ್ನು ನಮ್ಮ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡದ. ಅದ್ರ ಪ್ರಕಾರ ಅವರಿಗೆ ಅನುಕೂಲ ಮಾಡಿ ಕೊಟ್ಟದ. ಇದರಲ್ಲಿ ಏನಪ್ಪ ಅಂತಂದರೆ ಇವತ್ತು ನಮ್ಮ ಈ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಯಾರ ಸಲುವಾಗಿಯಪ್ಪ ಅಂದ್ರೆ ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ದಿಶೆಯಲ್ಲಿ ತೆಗೆದುಕೊಂಡ ನಿರ್ಣಯ ಆಗಿದೆ. ಅದರಿಂದ ಕಾಡು ಹಾಳಾಗಿ ಹೋಗ್ತದೆ, ನಾಡಿಗೆ ಪೆಟ್ಟು ಬೀಳ್ತದೆ, ರೋಗಗಳು ಹೆಚ್ಚಾಗ್ತಾ ಹೋಗುವಂಥ ಪ್ರಸಂಗದ. ಅದರಲ್ಲೂ ಈ ಒಂದು ರಾಜಸ್ಥಾನದಲ್ಲಿ ನಿಮಗೆ ಗೊತ್ತದ, ಈ ಒಂದು ಏನಪ್ಪ ಅಂತಂದ್ರೆ ಉಸ್ಕಿನ ಪ್ರದೇಶ ಅದು ಒಂದು ವೇಳೆ ಉಳಿದ್ರಪ್ಪ ಅಂತಂದರೆ ಇವೆಲ್ಲ ತೆಗೆದುಬಿಟ್ರೆ ಅರಾವಳಿ. ಯಾಕಂದರೆ ಹೆಚ್ಚು ಕಡಿಮೆ 75-80% ಕಾಡು ಹೋಗಿಬಿಡ್ತದೆ. ಹೋಯ್ತಂದ್ರೆ ಆ ಉಸುಕೆಲ್ಲ ಈ ರಾಜಸ್ಥಾನದಲ್ಲಿ ಬಂದು ಸೇರುವಂಥ ಎಲ್ಲ ಸಾಧ್ಯತೆಗಳು, ಗಾಳಿಗೆ ಬಂದು ಬೀಳುವಂಥ ಸಾಧ್ಯತೆಗಳು ಇರುವಂಥ ಅದು ತೆಗೆದಕ್ಕೆ ಅನುಕೂಲ ಮಾಡಿ ಕೊಟ್ಟಂತಹ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡ್ಬಿಟ್ಟಿತ್ತು. ಅದೇ ಕಾಲಕ್ಕೆ ಸಂಗಾರ್ ಅನ್ನುವಂಥ ಒಬ್ಬ ಅತ್ಯಾಚಾರಿ, ಒಬ್ಬ ಶಾಸಕ ಇವತ್ತು ಮಾಜಿ ನಾವು ಹಾಲಿ ಇದ್ದಂಥ ವ್ಯಕ್ತಿ 2017ರಲ್ಲಿ ಪಾಪ ಅಪ್ರಾಪ್ತ ಬಾಲಿಕೆ ಮೇಲೆ ಮಾಡಿ